ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಡ್ ಟ್ರಸ್ಟ್ ಮೀಡಿಯಾ. ರಸಗೊಬ್ಬರ ವಿಚಾರವಾಗಿ ಕರ್ನಾಟಕದಲ್ಲಿ ಭಾರಿ ಗಲಾಟೆ ಶುರುವಾಗಿದೆ. ಎಲ್ಲಿ ಕೇಳಿದ್ರೂ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ರಸಗೊಬ್ಬರ ಕೊರತೆಯಿಂದ ರೊಚ್ಚಿಗೆದ್ದ ರೈತರು ಸರ್ಕಾರವನ್ನು ಪ್ರಶ್ನಿಸುವಂತಾಗಿದೆ. ಕರ್ನಾಟಕದಲ್ಲಿ ರೈತರು ಶೇಖರಿಸುವ ರಸಗೊಬ್ಬರ ಈಗ ಕೊರತೆಯಾಗಿದ್ದು ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ರಾಜ್ಯದಲ್ಲಿ ರಸಗೊಬ್ಬರದ ಅಕಾಲಿಕ ಕೊರತೆ, ಹತ್ತಿರದ ಖರೀದಿ ಕೇಂದ್ರಗಳಲ್ಲಿ ಖಾಲಿ ಬೋರ್ಡ್ಗಳು ತಲೆ ಎತ್ತಿವೆ. ಮೊದಲೇ ಮಳೆಗಾಲ, ಅಂಥದ್ರಲ್ಲಿ ಬಿತ್ತನೆ ಚಟುವಟಿಕೆಗಳು ಜೋರಾಗಿ ಚುರುಕಾಗಿ ನಡೆಯುತ್ತಿರುತ್ತವೆ. ಹೀಗಾಗಿ ಇಂತಹ ಸಮಯದಲ್ಲಿ ರಸಗೊಬ್ಬರವನ್ನು ಭೂಮಿಗೆ ಹಾಕದೇ ಇದ್ದರೆ ನಿರೀಕ್ಷೆಯಾಗಿ ಯಾವುದೇ ಫಸಲನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ರಸಗೊಬ್ಬರ ಎಂಬುದು ಈ ಸಮಯದಲ್ಲಿ ಬಹುಮುಖ್ಯ ಅಂಶವಾಗಿ ಮಾರ್ಪಟ್ಟಿದೆ. ಈಗಾಗಲೇ ಬಿತ್ತನೆ ಹಂತದಲ್ಲಿರುವ ಹತ್ತಿ, ಜೋಳ, ಸೋಯಾಬೀನ್ ಬೆಳೆಗಳಿಗೆ ಅಗತ್ಯವಿರುವ ಗೊಬ್ಬರ ಲಭ್ಯವಿಲ್ಲ ಎನ್ನುವುದು ರೈತರ ವೇದನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುರ್ತಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ರಸಗೊಬ್ಬರದ ತುರ್ತು ಸರಬರಾಜಿಗೆ ಆಗ್ರಹಿಸಿದ್ದಾರೆ. ಪತ್ರದಲ್ಲಿ ಕೃಷಿ ಸಮಯ ಆರಂಭವಾಗಿದೆ, ಗೊಬ್ಬರದ ಕೊರತೆಯಿಂದ ಬೆಳೆ ಬೆಳೆದಿರುವ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ರಾಜ್ಯಕ್ಕೆ ನಿಗದಿಯಾಗಿರುವ ರಸಗೊಬ್ಬರದ ಕೋಟಾ ಇನ್ನೂ ಪೂರೈಕೆಯಾಗಿಲ್ಲ ಎಂಬ ಆರೋಪವನ್ನ ಸರ್ಕಾರ ಮಾಡಿದೆ. ಗೊಬ್ಬರದ ಕೊರತೆಯಿಂದ ಕೃಷಿ ಹಾಳಾಗದಂತೆ ತಡೆಯಲು ತಕ್ಷಣ ನಿರ್ಧಾರ ಕೈಗೊಳ್ಳಬೇಕಿದೆ ಎಂಬ ಒತ್ತಾಯ ರಾಜ್ಯದ ರೈತರದು. ಈಗ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಏನೆಂಬುದು ಕುತೂಹಲದ ವಿಷಯವಾಗಿದೆ. ಈ ಕಾರಣದಿಂದ ರೈತರಲ್ಲಿ ಆಕ್ರೋಶ ಹೆಚ್ಚಾಗಿದ್ದು ತಮ್ಮ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಹೊರಹಾಕುತ್ತಿದ್ದಾರೆ. ಬಿತ್ತನೆ ಕಾಲ ಆರಂಭವಾಗುತ್ತಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಗೊಬ್ಬರದ ಕೊರತೆ ತೀವ್ರಗೊಂಡಿದ್ದು ರೈತ ಸಮುದಾಯ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಸಂಸ್ಥೆಗಳ ಗೋದಾಮುಗಳಲ್ಲಿ ಡಿಎಪಿ, ಯೂರಿಯಾ, ಎಂಒಪಿ, ಎನ್ಪಿಕೆ ಶೇಖರಣೆ ಖಾಲಿಯಾಗಿವೆ. ಇದರಿಂದಾಗಿ ಸರಬರಾಜು ತಡೆದಂತಾಗಿದೆ. ಸರ್ಕಾರದ ಅಭಿಪ್ರಾಯದ ಪ್ರಕಾರ ಕೇಂದ್ರ ಸರ್ಕಾರ ನಿರ್ದಿಷ್ಟಗೊಳಿಸಿದ ಗೊಬ್ಬರದ ಕೋಟಾ ಸಂಪೂರ್ಣವಾಗಿ ರಾಜ್ಯಕ್ಕೆ ಇನ್ನೂ ತಲುಪಿಲ್ಲ. ಇದರಿಂದಾಗಿ ರೈತರ ನಿರೀಕ್ಷೆ ಮೇಲೆ ತಣ್ಣೀರು ಸುರಿದಂತಾಗಿದೆ. ಈ ಸಂದರ್ಭದಲ್ಲಿ ರೈತರು ಈ ಉಗಮ ಪೋರ್ಟಲ್ಗಳಲ್ಲಿ ನೋಂದಾಯಿಸಿದರೂ ಸಹ ಗೊಬ್ಬರ ಸಿಗದಿರುವುದರಿಂದ ಆನ್ಲೈನ್ ವ್ಯವಸ್ಥೆಯ ಮೇಲೂ ಪ್ರಶ್ನೆ ಉದ್ಭವಿಸಿದೆ ಮತ್ತು ಆನ್ಲೈನ್ ವ್ಯವಸ್ಥೆಯ ಮೇಲೂ ರೈತರು ಆಕ್ರೋಶಗೊಂಡಿದ್ದಾರೆ. ರಾಜ್ಯದ 15 ಜಿಲ್ಲೆಗಳಿಗೂ ಅಧಿಕ ಪ್ರದೇಶದಲ್ಲಿ ಈ ಸಮಸ್ಯೆ ತೀವ್ರವಾಗಿದೆ. ಖಾಸಗಿ ವಿತರಕರು ಕೂಡ ಗೊಬ್ಬರ ಲಭ್ಯವಿಲ್ಲ ಎಂದೇ ಹೇಳುತ್ತಿದ್ದಾರೆ. ಪ್ರತಿ ವರ್ಷವೂ ಇದೇ ರೀತಿಯ ವಿಳಂಬದಿಂದ ರೈತರಿಗೆ ನಷ್ಟ ಅನುಭವಿಸುವಂತಾಗಿದೆ. ಈ ಬಾರಿ ಸರ್ಕಾರ ಮುಂಚಿತ ಎಚ್ಚರಿಕೆಯೊಂದಿಗೆ ಕೇಂದ್ರದ ತೀರ್ಮಾನಕ್ಕಾಗಿ ಕಾಯುತ್ತಿದೆ. ಇಷ್ಟಾದರೂ ರೈತರ ಸಮಸ್ಯೆ ಪರಿಗಣಿಸದ ಕೇಂದ್ರ ಸರ್ಕಾರದ ನಿಲುವಿನ ಕುರಿತು ಪ್ರಶ್ನೆಗಳು ಸತತವಾಗಿ ಏಳುತ್ತಲೇ ಇವೆ. ಇನ್ನಾದರೂ ರೈತರ ಸಮಸ್ಯೆಯನ್ನ ಪರಿಗಣಿಸಿ ರೈತರ ನೆರವಿಗೆ ಬಂದು ರಸಗೊಬ್ಬರದ ಕೊರತೆಯನ್ನ ನೀಗಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇದೇ ರೀತಿಯ ವಿಶೇಷ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ಮೀಡಿಯಾ.